ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 11 ಬೀಜಗಣಿತ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 11.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1. ಈ ಮುಂದೆ ಕೊಟ್ಟಿರುವ ವಿನ್ಯಾಸಗಳನ್ನು ಮಾಡಲು ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುವ ನಿಯಮವನ್ನು ಬರೆಯಿರಿ. ನಿಯಮವನ್ನು ಬರೆಯಲು ಚರಾಕ್ಷರ ಬಳಸಿರಿ. ಪ್ರಶ್ನೆ ಎ, ಟಿ ಅಕ್ಷರದ ಟಿ ವಿನ್ಯಾಸ. ಇಲ್ಲಿ ಅಕ್ಷರಗಳನ್ನು ಬರೆಯಲು ನಾವು ಯಾವ ನಿಯಮವನ್ನು ಉಪಯೋಗಿಸಬೇಕು ಎಂಬುದನ್ನು ಕಂಡುಹಿಡಿಯಬೇಕು. ಇಲ್ಲಿ ನಮಗೆ ಟಿ ಅಕ್ಷರದ ವಿನ್ಯಾಸ ಮಾಡಲು ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಮೊದಲು ಬರೆಯೋಣ. ಬೇಕಾಗುವ ಬೆಂಕಿ ಕಡ್ಡಿಗಳು ಇಲ್ಲಿ 1 ಮತ್ತು 2 ಕಡ್ಡಿಗಳು ಬೇಕಾಗುತ್ತವೆ. ಆದ್ದರಿಂದ 2 ಎಂದು ಬರೆಯೋಣ. ಈಗ ನಾವು ನಿಯಮವನ್ನು ಬರೆಯಬೇಕು. ನಿಯಮ, ಇಲ್ಲಿ ಟಿ ವಿನ್ಯಾಸ ಎಂದರೆ ನಾವು ಇದೇ ಟಿಗೆ ಮತ್ತೆ ಮುಂದೆ ಟಿಗಳನ್ನು ಜೋಡಿಸುತ್ತಾ ಹೋಗಬೇಕು. ಎಲ್ಲ ಟಿಗಳನ್ನು ಜೋಡಿಸಿದಾಗ ಬರುವ ವಿನ್ಯಾಸಕ್ಕೆ ನಾವು ನಿಯಮವನ್ನು ಬರೆಯಬೇಕಾಗಿದೆ. ಇಲ್ಲಿ 1 ಟಿಗೆ 2 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ. ಇಲ್ಲಿ ಎನ್ ಎಂಬುದು ಬೇಕಾಗುವ ಟಿಗಳ ಸಂಖ್ಯೆಯಾಗಿದೆ. ಟಿಗಳ ಸಂಖ್ಯೆ. ಇಲ್ಲಿ ಅದೇ ರೀತಿ ಝಡ್ ಇರುವಲ್ಲಿ ಎನ್ ಝಡ್ಗಳ ಸಂಖ್ಯೆಯಾಗುತ್ತದೆ, ವಿ ಇರುವಲ್ಲಿ ವಿಗಳ ಸಂಖ್ಯೆಯಾಗುತ್ತದೆ. ಇದೇ ರೀತಿ ನಾವು ಎನ್ ಅನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ಇಲ್ಲಿ ನಿಯಮ 2n ಆಗುತ್ತದೆ. ಅಂದರೆ ಇಲ್ಲಿ ಎನ್ ಎಂದರೆ ಟಿಗಳ ಸಂಖ್ಯೆ. ಪ್ರಶ್ನೆ ಬಿ, ಝಡ್ ಅಕ್ಷರದ ಝಡ್ ವಿನ್ಯಾಸ. ಇಲ್ಲಿ ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆ. ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆ ಅಂದರೆ ಬೆಂಕಿ ಕಡ್ಡಿಗಳು ಎಂದು ಬರೆದುಕೊಳ್ಳೋಣ. ಇಲ್ಲಿ 1, 2, 3 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ. ನಿಯಮವನ್ನು ಬರೆಯೋಣ. ನಿಯಮ, ಇಲ್ಲಿ 1 ಝಡ್ ವಿನ್ಯಾಸಕ್ಕೆ 3 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ. ಆದ್ದರಿಂದ ಇಲ್ಲಿ 3n ಎಂದು ಬರೆಯಬೇಕು. ಇಲ್ಲಿ n ಎಂಬುದು ಝಡ್ಗಳ ಸಂಖ್ಯೆಯಾಗಿರುತ್ತದೆ. ಸಿ, ಯು ಅಕ್ಷರದ ಯು ವಿನ್ಯಾಸ. ಯು ಅಕ್ಷರಕ್ಕೆ ಬೇಕಾಗುವ ಬೆಂಕಿ ಕಡ್ಡಿಗಳು. ಇಲ್ಲಿ ಯು ಅಕ್ಷರಕ್ಕೆ 1, 2, 3 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ. ಆದ್ದರಿಂದ ಇಲ್ಲಿ ನಿಯಮ, ಇಲ್ಲಿ 3 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇರುವುದರಿಂದ 3 ಎಂದು ತೆಗೆದುಕೊಳ್ಳಬೇಕು. ಇದು 1 ಅಕ್ಷರಕ್ಕೆ ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆ. ಆದ್ದರಿಂದ ನಿಯಮ 3n ಆಗುತ್ತದೆ. ಇಲ್ಲಿ n ಎಂಬುದು ಇಲ್ಲಿ ಇರುವ ಯುಗಳ ಸಂಖ್ಯೆ. ಪ್ರಶ್ನೆ ಡಿ, ವಿ ಅಕ್ಷರದ ವಿ ವಿನ್ಯಾಸ. ಬೇಕಾಗುವ ಬೆಂಕಿ ಕಡ್ಡಿಗಳು. ಇಲ್ಲಿ 1, 2 ಬೆಂಕಿ ಕಡ್ಡಿಗಳು ಸಾಕಾಗಿದೆ. ನಿಯಮವನ್ನು ಬರೆಯೋಣ. ನಿಯಮ, ಇಲ್ಲಿ 1 ವಿನ್ಯಾಸಕ್ಕೆ 2 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ. ಆದ್ದರಿಂದ ಇಲ್ಲಿ 2n ಆಗುತ್ತದೆ. ಅಂದರೆ ಇಲ್ಲಿ ವಿ ಅಕ್ಷರದ ವಿನ್ಯಾಸವನ್ನು ಮುಂದುವರಿಸಲು ನಾವು ನಿಯಮವನ್ನು 2n ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ n ಎಂಬುದು ವಿ ಅಕ್ಷರಗಳ ಸಂಖ್ಯೆಯಾಗಿದೆ. 1 ವಿ ಇದ್ದಾಗ ಇಲ್ಲಿ 2 × 1 2 ಆಗುತ್ತದೆ. 2 ವಿ ಇದ್ದಾಗ ಇಲ್ಲಿ 2 × 2 4 ಬೆಂಕಿ ಕಡ್ಡಿಗಳು ಅವಶ್ಯಕತೆ ಇರುತ್ತದೆ. ಅಂದರೆ 2 ವಿ ಮಾಡುವಾಗ ನಮಗೆ ಇಲ್ಲಿ 4 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇರುತ್ತದೆ. ಈ ಪ್ರಶ್ನೆ ಈ ಅಕ್ಷರದ ಈ ವಿನ್ಯಾಸ. ಬೇಕಾಗುವ ಬೆಂಕಿ ಕಡ್ಡಿಗಳು ಈಕ್ವಲ್ಸ್ ಟು ಇಲ್ಲಿ 1, 2, 3, 4, 5 ಬೆಂಕಿ ಕಡ್ಡಿಗಳು ಬೇಕಾಗಿದೆ. ಆದ್ದರಿಂದ ನಿಯಮ 5n ಎಂದು ನಾವು ಬರೆಯಬೇಕು. ಎಸ್ ಅಕ್ಷರದ ಎಸ್ ವಿನ್ಯಾಸ. ಇಲ್ಲಿ ಬೇಕಾಗುವ ಬೆಂಕಿ ಕಡ್ಡಿಗಳು.
ಬೆಂಕಿ ಕಡ್ಡಿಗಳು 1 2 3 4 5 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ. ಆದ್ದರಿಂದ ಇಲ್ಲಿ ನಿಯಮ 5N ಆಗುತ್ತದೆ. 5N. ಇಲ್ಲಿ ಎ ಅಕ್ಷರದ ಎ ವಿನ್ಯಾಸ. ಇಲ್ಲಿ ಬೇಕಾಗುವ ಬೆಂಕಿ ಕಡ್ಡಿಗಳು 1 2 3 4 5 ಮತ್ತು 6 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ. ಆದ್ದರಿಂದ ಇಲ್ಲಿ ನಿಯಮ 6N ಆಗುತ್ತದೆ. ಇಲ್ಲಿ N ಎಂಬುದು ಎಗಳ ಸಂಖ್ಯೆ. ಪ್ರಶ್ನೆ ನಂಬರ್ 2. L, C ಹಾಗೂ F ಅಕ್ಷರಗಳ ವಿನ್ಯಾಸದ ನಿಯಮಗಳನ್ನು ತಿಳಿದುಕೊಂಡಿದ್ದೇವೆ. ಈ ಅಭ್ಯಾಸದ ಮೊದಲ ಪ್ರಶ್ನೆಯಲ್ಲಿ ಬರುವ ಕೆಲವು ಅಕ್ಷರಗಳ ವಿನ್ಯಾಸಗಳ ನಿಯಮಗಳು L ಅಕ್ಷರದ ವಿನ್ಯಾಸದ ನಿಯಮವನ್ನೇ ಹೊಂದಿದೆ. ಅವುಗಳು ಯಾವುವು? ಅವುಗಳು ಒಂದೇ ಆಗಿರಲು ಕಾರಣವೇನು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನಾವು L, C ಮತ್ತು F ಅಕ್ಷರಗಳ ವಿನ್ಯಾಸದ ನಿಯಮಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ನಾವು ಅಭ್ಯಾಸದ ಮೊದಲನೇ ಪ್ರಶ್ನೆಯಲ್ಲಿ ಬರುವ ಕೆಲವು ಅಕ್ಷರಗಳ ವಿನ್ಯಾಸಗಳ ನಿಯಮಗಳು L ಅಕ್ಷರದ ವಿನ್ಯಾಸವನ್ನ ಹೊಂದಿದೆ ಎಂದು ಹೇಳುತ್ತಿದ್ದಾರೆ. ಇಲ್ಲಿ L ಅಕ್ಷರದ ವಿನ್ಯಾಸ ಎಂದರೆ 1 2 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ. L ವಿನ್ಯಾಸವನ್ನು ನಾವು ಮುಂದುವರಿಸುವಾಗ ಇಲ್ಲಿ ಬೇಕಾಗುವ ನಿಯಮ 2N ಆಗುತ್ತದೆ. ಇಲ್ಲಿ 2 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇರುವುದರಿಂದ ನಾವು 2N ಎಂದು ಬರೆಯಬೇಕು. ಈಗ ಇಲ್ಲಿ ನಿಯಮವನ್ನ 2N ಆಗಿ ಹೊಂದಿದ ಅಕ್ಷರಗಳ ವಿನ್ಯಾಸಗಳು ಮೊದಲನೇ ಪ್ರಶ್ನೆಯಲ್ಲಿ ಯಾವುದು ಇದೆ ಎಂದು ನಾವು ಬರೆಯಬೇಕು ಮತ್ತು ಅವುಗಳು ಒಂದೇ ಆಗಿರಲು ಕಾರಣವೇನು ಎಂದು ಕೇಳುತ್ತಿದ್ದಾರೆ. ಈಗ ಇಲ್ಲಿ L ಅಕ್ಷರದ ನಿಯಮವನ್ನು ಬರೆದುಕೊಳ್ಳೋಣ. L ಅಕ್ಷರದ ನಿಯಮ. ಇಲ್ಲಿ L ಅಕ್ಷರಕ್ಕೆ 2 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ. ಆದ್ದರಿಂದ ಇಲ್ಲಿ ನಿಯಮ 2N ಆಗುತ್ತದೆ. ಈಗ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ನಿಯಮ 2N ಬಂದಿರುವಂತಹ ಅಕ್ಷರಗಳನ್ನು ನಾವು ಬರೆಯಬೇಕು. ಆದ್ದರಿಂದ L ಅಕ್ಷರದ ನಿಯಮವನ್ನು ಹೊಂದಿದ ಅಕ್ಷರಗಳು ಇಲ್ಲಿ ಯಾವ ಸಂಖ್ಯೆಗಳು ನಿಯಮ 2N ಹೊಂದಿದೆ ಎಂದು ನೋಡೋಣ. ಇಲ್ಲಿ ವಿ ಅಕ್ಷರ, ಡಿ ಪ್ರಶ್ನೆಯಲ್ಲಿ ವಿ ಅಕ್ಷರ 2N ಹೊಂದಿದೆ ಮತ್ತು ಎ ಪ್ರಶ್ನೆಯಲ್ಲಿ ಟಿ ಅಕ್ಷರ 2N ಹೊಂದಿದೆ. ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಬರೆಯಬೇಕು. ಈಗ ಇಲ್ಲಿ L ಅಕ್ಷರದ ನಿಯಮವನ್ನು ಹೊಂದಿದ ಅಕ್ಷರಗಳು ಟಿ ಮತ್ತು ವಿ ಆಗಿದೆ. ಅಂದರೆ ಇಲ್ಲಿ 2 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ. ಈಗ ಇಲ್ಲಿ ಏಕೆ ಎಂದು ಕೇಳುತ್ತಿದ್ದಾರೆ. ಏಕೆಂದರೆ ಟಿ ಮತ್ತು ವಿಗಳು ಒಂದೇ ನಿಯಮವನ್ನು ಹೊಂದಿವೆ. ಒಂದೇ ನಿಯಮವನ್ನು ಹೊಂದಿವೆ. ಪ್ರಶ್ನೆ ನಂಬರ್ 3. ಕೆಲವು ವಿದ್ಯಾರ್ಥಿಗಳು ಪರೇಡ್ನಲ್ಲಿ ಸಾಗುತ್ತಿದ್ದಾರೆ. ಪರೇಡ್ನ ಪ್ರತಿ ಸಾಲಿನಲ್ಲಿ 5 ವಿದ್ಯಾರ್ಥಿಗಳಿದ್ದಾರೆ. ಒಟ್ಟು ಸಾಲುಗಳ ಸಂಖ್ಯೆ ಗೊತ್ತಿದ್ದಾಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತಿಳಿಸುವ ನಿಯಮ ಯಾವುದು? ಇಲ್ಲಿ ಸಾಲುಗಳ ಸಂಖ್ಯೆಯನ್ನು ಸೂಚಿಸಲು ಚರಾಕ್ಷರ N ಬಳಸಿ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಪರೇಡ್ನಲ್ಲಿ ಸಾಗುತ್ತಿದ್ದಾರೆ. ಪ್ರತಿ ಸಾಲಿನಲ್ಲಿ 5 ವಿದ್ಯಾರ್ಥಿಗಳಿದ್ದಾರೆ. ಈಗ ಇಲ್ಲಿ ನಾವು ಸಾಲುಗಳ ಸಂಖ್ಯೆಯನ್ನು N ಎಂದು ತೆಗೆದುಕೊಳ್ಳಬೇಕು. ಆದ್ದರಿಂದ ಈಗ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತಿಳಿಸುವ ನಿಯಮ ಯಾವುದು ಎಂದು ಬರೆಯೋಣ. ಇಲ್ಲಿ ಪರೇಡ್ನ ಪ್ರತಿ ಸಾಲಿನಲ್ಲಿ 5 ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಸಾಲುಗಳ ಸಂಖ್ಯೆಯನ್ನು N ಎಂದು ಬಳಸಿ ಎಂದು ಹೇಳಿದ್ದಾರೆ. ಆದ್ದರಿಂದ ಸಾಲುಗಳ ಸಂಖ್ಯೆ N ಆಗಿದೆ. ಈಗ ನಾವು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯ ನಿಯಮವನ್ನು ಬರೆಯಬೇಕು. ಆದ್ದರಿಂದ ಒಟ್ಟು
ವಿದ್ಯಾರ್ಥಿಗಳ ಸಂಖ್ಯೆಯ ನಿಯಮ ಈಕ್ವಲ್ಸ್ ಟು ಇಲ್ಲಿ 5 ವಿದ್ಯಾರ್ಥಿಗಳಿದ್ದಾರೆ, ಅಂದರೆ 1 2 3 4 5 ವಿದ್ಯಾರ್ಥಿಗಳಿದ್ದಾರೆ. ಆದ್ದರಿಂದ ಇಲ್ಲಿ 5 ಎಂದು ತೆಗೆದುಕೊಳ್ಳೋಣ. ಸಾಲುಗಳ ಸಂಖ್ಯೆ n ಆಗಿವೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಇವರ ಹಿಂದಿರುವ ಸಾಲುಗಳ ಸಂಖ್ಯೆಯನ್ನು n ಎಂದು ಕೊಟ್ಟಿದ್ದಾರೆ. ಈಗ ನಾವು ಮೊದಲನೇ ಸಾಲಿನ ನಿಯಮವನ್ನು ಕಂಡುಹಿಡಿಯುವಾಗ 5 ಗುಣಿಸು 1 ಎಂದು ತೆಗೆದುಕೊಳ್ಳಬೇಕು. ಏಕೆಂದರೆ ಇಲ್ಲಿ ಸಾಲುಗಳ ಸಂಖ್ಯೆ ಇದು ಒಂದು ಸಾಲು ಇರುವುದರಿಂದ ನಾವು n = 1 ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ ಒಂದು ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ n ನ ಬೆಲೆ 1 ಆಗಿರುತ್ತದೆ. ಅಂದರೆ ಇಲ್ಲಿ 5ಕ್ಕೆ ನಾವು n ನಿಂದ ಗುಣಿಸೋಣ. 5n ಆಯಿತು. ಮೊದಲನೇ ಸಾಲಿನ ಬೆಲೆ ಕಂಡುಹಿಡಿಯುವಾಗ ಇಲ್ಲಿ 5 ಗುಣಿಸು 1 ಮಾಡಬೇಕು. 5 ಜನ ಇರುತ್ತಾರೆ. ಇಲ್ಲಿ ಎರಡನೇ ಸಾಲಿನಲ್ಲಿ n = 2 ಆಗುತ್ತದೆ. ಆಗ ಇಲ್ಲಿ 5 ಗುಣಿಸು 2 ಎಂದರೆ ಎರಡು ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ 5 ಗುಣಿಸು 2 10 ಆಗುತ್ತದೆ. ಇದೇ ರೀತಿ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯ ನಿಯಮ 5n ಆಗಿದೆ. ಇಲ್ಲಿ ಎಷ್ಟು ಸಾಲು ಇರುತ್ತದೆಯೋ ಆ ಸಾಲುಗಳ ಸಂಖ್ಯೆಯನ್ನು ನಾವು n ಎಂದು ತೆಗೆದುಕೊಂಡಿದ್ದೇವೆ. ಈ ರೀತಿಯಾಗಿ ತೆಗೆದುಕೊಂಡಾಗ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಪ್ರಶ್ನೆ ನಂಬರ್ 4. ಒಂದು ಡಬ್ಬಿಯಲ್ಲಿ 50 ಮಾವಿನ ಹಣ್ಣುಗಳಿವೆ. ಮಾವಿನ ಹಣ್ಣುಗಳ ಡಬ್ಬಗಳ ಸಂಖ್ಯೆಯನ್ನು ಪ್ರತಿನಿಧಿಸುವ ಚರಾಕ್ಷರದ ಮೂಲಕ ಒಟ್ಟು ಮಾವಿನ ಹಣ್ಣುಗಳನ್ನು ತಿಳಿಸುವ ನಿಯಮ ಯಾವುದು? ಇಲ್ಲಿ ಮಾವಿನ ಹಣ್ಣುಗಳ ಡಬ್ಬಗಳ ಸಂಖ್ಯೆಯನ್ನು ಸೂಚಿಸಲು ಬಿ ಬಳಸಿ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ಒಂದು ಡಬ್ಬದಲ್ಲಿ 50 ಮಾವಿನ ಹಣ್ಣುಗಳಿವೆ. ಇದೇ ರೀತಿಯಾಗಿ ಮಾವಿನ ಹಣ್ಣುಗಳ ಡಬ್ಬಗಳ ಸಂಖ್ಯೆ ಬಿ ಆಗಿದ್ದಾಗ ಒಟ್ಟು ಮಾವಿನ ಹಣ್ಣುಗಳನ್ನು ತಿಳಿಸುವ ನಿಯಮವನ್ನು ಈಗ ನಾವು ಬರೆಯೋಣ. ಅಂದರೆ ಇಲ್ಲಿ ಒಟ್ಟು ಮಾವಿನ ಹಣ್ಣುಗಳನ್ನು ತಿಳಿಸುವ ನಿಯಮ 50 ಗುಣಿಸು ಬಿ ಆಗುತ್ತದೆ. ಅಂದರೆ ಡಬ್ಬದಲ್ಲಿರುವ ಮಾವಿನ ಹಣ್ಣುಗಳ ಸಂಖ್ಯೆ ಮತ್ತು ಡಬ್ಬಗಳ ಸಂಖ್ಯೆಯನ್ನು ನಾವು ಗುಣಿಸಬೇಕು. ಒಂದು ಡಬ್ಬದಲ್ಲಿರುವ ಮಾವಿನ ಹಣ್ಣುಗಳ ಸಂಖ್ಯೆ, ಒಂದು ಡಬ್ಬದಲ್ಲಿರುವ ಮಾವಿನ ಹಣ್ಣುಗಳ ಸಂಖ್ಯೆ, ಮಾವಿನ ಹಣ್ಣುಗಳ ಸಂಖ್ಯೆ 50. ಇಲ್ಲಿ 50 ಹಣ್ಣುಗಳಿದ್ದಾವೆ. ಇಲ್ಲಿ ಡಬ್ಬಗಳ ಸಂಖ್ಯೆಯನ್ನು ಬಿ ಎಂದು ತೆಗೆದುಕೊಳ್ಳಲು ಹೇಳಿದ್ದಾರೆ. ಡಬ್ಬಗಳ ಸಂಖ್ಯೆ ಬಿ ಆಗಿದೆ. ಆದ್ದರಿಂದ ಇಲ್ಲಿ ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆಯ ನಿಯಮ ಈಕ್ವಲ್ಸ್ ಟು ಇಲ್ಲಿ ಒಟ್ಟು ಮಾವಿನ ಹಣ್ಣುಗಳನ್ನು ಕಂಡುಹಿಡಿಯುವಾಗ ನಾವು ಇಲ್ಲಿ ಡಬ್ಬಗಳ ಸಂಖ್ಯೆ ಬಿ ಆಗಿದೆ. ಬಿ ನ ಬೆಲೆ 1 ಆಗಿದ್ದಾಗ ಮಾವಿನ ಹಣ್ಣುಗಳ ಸಂಖ್ಯೆ 50 ಆಗಿರುತ್ತದೆ. ಡಬ್ಬದ ಸಂಖ್ಯೆ 2 ಆಗಿದ್ದಾಗ ಮಾವಿನ ಹಣ್ಣುಗಳ ಸಂಖ್ಯೆ 100 ಆಗುತ್ತದೆ. ಏಕೆಂದರೆ ಇಲ್ಲಿ 2 ಡಬ್ಬ ಎಂದರೆ 100 ಹಣ್ಣುಗಳು ಆಗುತ್ತವೆ. 50 + 50 100 ಆಗುತ್ತದೆ. 3 ಇದ್ದಾಗ 150. ಆದ್ದರಿಂದ ನಾವು ಇಲ್ಲಿ ಡಬ್ಬದಲ್ಲಿರುವ ಮಾವಿನ ಹಣ್ಣುಗಳ ಸಂಖ್ಯೆಗೆ ಬಿದಿಂದ ಗುಣಿಸಬೇಕು. ಆಗ ನಾವು ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಆದ್ದರಿಂದ ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆಯ ನಿಯಮ 50 ಗುಣಿಸು ಬಿ ಆಗುತ್ತದೆ. ಇದನ್ನು ನಾವು 50 ಬಿ ಎಂದು ಕೂಡ ಬರೆಯಬಹುದಾಗಿದೆ. ಪ್ರಶ್ನೆ ನಂಬರ್ 5. ಶಿಕ್ಷಕರೊಬ್ಬರು ಪ್ರತಿ ವಿದ್ಯಾರ್ಥಿಗೆ 5 ಪೆನ್ಸಿಲ್ಗಳನ್ನು ಹಂಚಿದರು. ವಿದ್ಯಾರ್ಥಿಗಳ ಸಂಖ್ಯೆ ತಿಳಿದಿದ್ದರೆ ಅವರಿಗೆ ಹಂಚಲು ಬೇಕಾದ ಪೆನ್ಸಿಲ್ಗಳ ಸಂಖ್ಯೆಯನ್ನು ಸೂಚಿಸುವ ನಿಯಮ ಯಾವುದು? ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಸ್ ಎಂದು ಸೂಚಿಸಿ ಎಂದು ಹೇಳುತ್ತಿದ್ದಾರೆ. ನಾವು ಮೊದಲಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದಂತೆ ಇಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೆ ನೀಡಿದ ಪೆನ್ಸಿಲ್ಗಳ ಸಂಖ್ಯೆ 5 ಆಗಿದೆ. ಈಗ ನಾವು 5ಕ್ಕೆ ಎಸ್ ನಿಂದ ಗುಣಿಸಿದಾಗ ಒಟ್ಟು ಬೇಕಾದ ಪೆನ್ಸಿಲ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಪ್ರತಿ ವಿದ್ಯಾರ್ಥಿಗೆ ಹಂಚಿದ ಪೆನ್ಸಿಲ್ಗಳು, ಪ್ರತಿ ವಿದ್ಯಾರ್ಥಿಗೆ ಹಂಚಿದ ಪೆನ್ಸಿಲ್ಗಳು
ಇಲ್ಲಿ 5 ಪೆನ್ಸಿಲ್ಗಳನ್ನು ಪ್ರತಿ ವಿದ್ಯಾರ್ಥಿಗೆ ಅವರು ಹಂಚಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಸ್ ಎಂದು ಹೇಳುತ್ತಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ಬೇಕಾಗುವ ಒಟ್ಟು ಪೆನ್ಸಿಲ್ಗಳ ಬೆಲೆಯನ್ನು ಕಂಡುಹಿಡಿಯುವಾಗ 5ಅನ್ನು ಎಸ್ನಿಂದ ಗುಣಿಸಬೇಕು. ಆದ್ದರಿಂದ ಬೇಕಾಗುವ ಪೆನ್ಸಿಲ್ಗಳ ಸಂಖ್ಯೆಯನ್ನು ಸೂಚಿಸುವ ನಿಯಮ 5 ಎಸ್ ಆಗಿದೆ. ಪ್ರಶ್ನೆ ನಂಬರ್ 6. ಹಕ್ಕಿಯೊಂದು ಪ್ರತಿ ನಿಮಿಷಕ್ಕೆ 1 ಕಿಲೋಮೀಟರ್ ದೂರ ಹಾರುತ್ತದೆ. ಹಕ್ಕಿಯು ಹಾರುವ ಸಮಯವನ್ನು ನಿಮಿಷಗಳ ಸಂಖ್ಯೆಯಲ್ಲಿ ಕೊಟ್ಟಾಗ ಅದು ಹಾರುವ ಒಟ್ಟು ದೂರವನ್ನು ಸೂಚಿಸುವ ನಿಯಮ ಯಾವುದು? ಹಾರುವ ಸಮಯವನ್ನು ಟಿ ಎಂದು ಸೂಚಿಸಿ ಎಂದು ಹೇಳುತ್ತಿದ್ದಾರೆ. ಈಗ ಇಲ್ಲಿ ಪ್ರತಿ ನಿಮಿಷಕ್ಕೆ ಹಕ್ಕಿಯು 1 ಕಿಲೋಮೀಟರ್ ದೂರ ಹಾರುತ್ತಿದೆ. ಆದ್ದರಿಂದ ನಾವು ಅದು ಹಾರುವ ಒಟ್ಟು ದೂರವನ್ನು ಸೂಚಿಸುವ ನಿಯಮವನ್ನು ಕಂಡುಹಿಡಿಯೋಣ. ಹಕ್ಕಿಯು ಪ್ರತಿ ನಿಮಿಷಕ್ಕೆ ಹಾರುವ ದೂರ ಇಲ್ಲಿ ಪ್ರತಿ ನಿಮಿಷಕ್ಕೆ 1 ಕಿಲೋಮೀಟರ್ ಹಾರುತ್ತಿದೆ. ಹಾರುವ ಸಮಯವನ್ನು ಟಿ ಎಂದು ಹೇಳುತ್ತಿದ್ದಾರೆ. ಆದ್ದರಿಂದ ಇಲ್ಲಿ ಹಾರುವ ಸಮಯ ಟಿ ಆಗಿದೆ. ಈಗ ನಾವು ಅದು ಹಾರುವ ಒಟ್ಟು ದೂರವನ್ನು ಸೂಚಿಸುವ ನಿಯಮ ಬರೆಯಬೇಕು. ಆದ್ದರಿಂದ ಅದು ಹಾರುವ ಒಟ್ಟು ದೂರವನ್ನು ಸೂಚಿಸುವ ನಿಯಮ. ಮೊದಲನೇ ಪ್ರಶ್ನೆಯಂತೆ ಈಗ ನಾವು ಇಲ್ಲಿ 1ಕ್ಕೆ ಟಿದಿಂದ ಗುಣಿಸಬೇಕಾಗಿದೆ. ಏಕೆಂದರೆ ಅದು ಇಲ್ಲಿ ಪ್ರತಿ ನಿಮಿಷಕ್ಕೆ 1 ಕಿಲೋಮೀಟರ್ ಹಾರುತ್ತಿದೆ. ಹಾರುವ ಸಮಯವನ್ನು ಟಿ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ನಿಯಮ 1 ಟಿ ಕಿಲೋಮೀಟರ್ ಆಗುತ್ತದೆ. ಅಂದರೆ ನಾವು ಇಲ್ಲಿ ಇದನ್ನು ಟಿ ಕಿಲೋಮೀಟರ್ ಎಂದು ಕೂಡ ಬರೆಯಬಹುದು. ಅಂದರೆ ಇಲ್ಲಿ 1 ನಿಮಿಷಕ್ಕೆ 1 ಕಿಲೋಮೀಟರ್ ದೂರ ಹಾರಿದರೆ 2 ನಿಮಿಷಕ್ಕೆ 2 ಕಿಲೋಮೀಟರ್, 3 ನಿಮಿಷಕ್ಕೆ 3 ಕಿಲೋಮೀಟರ್, ಈ ರೀತಿ ಆ ಹಕ್ಕಿಯು ಹಾರುತ್ತದೆ. ಆದ್ದರಿಂದ ಇಲ್ಲಿ ನಾವು ಅದು ಹಾರುವ ಒಟ್ಟು ದೂರವನ್ನು ಸೂಚಿಸುವ ನಿಯಮವನ್ನು ಟಿ ಕಿಲೋಮೀಟರ್ ಎಂದು ತೆಗೆದುಕೊಳ್ಳಬಹುದು. ಪ್ರಶ್ನೆ ನಂಬರ್ 7. ರಾಧಾ ಚುಕ್ಕೆ ಹಾಕಿ ಸುಣ್ಣದ ಪುಡಿಯಿಂದ ರಂಗೋಲಿಯನ್ನು ಬರೆಯುತ್ತಿದ್ದಾಳೆ. ಅವಳು ಬರೆದ ಪ್ರತಿ ಸಾಲಿನಲ್ಲಿ 9 ಚುಕ್ಕೆಗಳಿವೆ. ಅವಳು 6 ಸಾಲುಗಳನ್ನು ಬರೆದರೆ ಒಟ್ಟು ಎಷ್ಟು ಚುಕ್ಕೆಗಳಿರುತ್ತವೆ? 8 ಸಾಲುಗಳಿದ್ದರೆ ಹಾಗೂ 10 ಸಾಲುಗಳಿದ್ದರೆ ಎಷ್ಟು ಚುಕ್ಕೆಗಳಿರುತ್ತವೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ರಾಧಾ ಚುಕ್ಕೆ ಹಾಕಿ ಬಿಡಿಸಿದ ರಂಗೋಲಿಯಲ್ಲಿ ಪ್ರತಿ ಸಾಲಿನಲ್ಲಿ 9 ಚುಕ್ಕೆಗಳಿದ್ದಾವೆ. ಇಲ್ಲಿ ಸಾಲುಗಳ ಸಂಖ್ಯೆಗಳನ್ನು R ಎಂದು ಸೂಚಿಸುತ್ತಿದ್ದಾರೆ. R ಎಂದು ಸೂಚಿಸಿದಾಗ ಇಲ್ಲಿ ಒಟ್ಟು ಚುಕ್ಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಮತ್ತು 8 ಸಾಲು ಇದ್ದಾಗ ಮತ್ತು 10 ಸಾಲು ಇದ್ದಾಗ ಇರುವ ಚುಕ್ಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಪ್ರತಿ ಸಾಲಿನಲ್ಲಿರುವ ಚುಕ್ಕೆಗಳ ಸಂಖ್ಯೆ 9 ಆಗಿದೆ. ಇಲ್ಲಿ ಸಾಲುಗಳ ಸಂಖ್ಯೆ R ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಈಗ ಒಟ್ಟು ಎಷ್ಟು ಚುಕ್ಕೆಗಳಿರುತ್ತವೆ ಎಂಬ ನಿಯಮವನ್ನು ಬರೆಯಬೇಕು. ಆದ್ದರಿಂದ ಒಟ್ಟು ಚುಕ್ಕೆಗಳ ಸಂಖ್ಯೆ ನಾವು ಈಗ ಇಲ್ಲಿ ಚುಕ್ಕೆಗಳ ಸಂಖ್ಯೆಗೆ ಸಾಲುಗಳ ಸಂಖ್ಯೆಯಿಂದ ಗುಣಿಸಬೇಕು. ಆದ್ದರಿಂದ 9 ಗುಣಿಸು R 9 R ಆಗುತ್ತದೆ. ಅಂದರೆ ಇಲ್ಲಿ ಸಾಲುಗಳ ಸಂಖ್ಯೆ R ಎಂದರೆ Rನ ಬೆಲೆ 1 ಆಗಿದ್ದಾಗ ಒಂದು ಸಾಲಿನಲ್ಲಿ 9 ಚುಕ್ಕೆ ಆಗುತ್ತದೆ. ಸಾಲುಗಳ ಸಂಖ್ಯೆ Rನ ಬೆಲೆ 2 ಆಗಿದ್ದಾಗ ಅಂದರೆ 2 ಸಾಲಿನಿಂದ 18, 3 ಸಾಲಿನಿಂದ 27, ಈ ರೀತಿ
ಚುಕ್ಕೆಗಳ ಸಂಖ್ಯೆಯನ್ನು ನಾವು ಇಲ್ಲಿ ಕಂಡುಹಿಡಿಯಬಹುದು. ಆದ್ದರಿಂದ ಇಲ್ಲಿ ಒಟ್ಟು ಚುಕ್ಕೆಗಳ ಸಂಖ್ಯೆಯನ್ನು ನಾವು ಚುಕ್ಕೆಗಳ ಸಂಖ್ಯೆಗೆ ಸಾಲುಗಳ ಸಂಖ್ಯೆಯಿಂದ ಗುಣಿಸಿದ್ದೇವೆ. ಈಗ ಮತ್ತೆ 8 ಸಾಲು ಇದ್ದಾಗ 8 ಸಾಲುಗಳಿದ್ದಾಗ ಚುಕ್ಕೆಯ ಸಂಖ್ಯೆ ಈಗ ಇಲ್ಲಿ ನಾವು 9ಕ್ಕೆ ಸಾಲುಗಳ ಸಂಖ್ಯೆ ಅಂದರೆ 6ನಿಂದ ಗುಣಿಸಬೇಕು. ಇಲ್ಲಿ ಸಾಲುಗಳ ಸಂಖ್ಯೆ 8 ಎಂದು ಕೊಟ್ಟಿದ್ದಾರೆ. ಆದ್ದರಿಂದ 9 8 72. 10 ಸಾಲುಗಳಿದ್ದಾಗ 10 ಸಾಲುಗಳಿದ್ದಾಗ ಚುಕ್ಕೆಯ ಸಂಖ್ಯೆ 10 ಗುಣಿಸು ಇಲ್ಲಿ ಚುಕ್ಕೆಗಳ ಸಂಖ್ಯೆ 9 ಇದೆ, ಸಾಲುಗಳ ಸಂಖ್ಯೆ 10 ಇದೆ. ಆದ್ದರಿಂದ ನಾವು ಸಾಲುಗಳ ಸಂಖ್ಯೆಗೆ ಚುಕ್ಕೆಗಳ ಸಂಖ್ಯೆಯಿಂದ ಗುಣಿಸಬೇಕು. 10 ಗುಣಿಸು 9 90 ಆಯಿತು. ಪ್ರಶ್ನೆ ನಂಬರ್ 8. ರಾಧಾಳ ತಂಗಿ ಲೀಲಾ. ರಾಧಾಳಿಗಿಂತ ಲೀಲಾ 4 ವರ್ಷ ಚಿಕ್ಕವಳು. ರಾಧಾಳ ವಯಸ್ಸನ್ನು ಪ್ರತಿನಿಧಿಸುವ ಚರಾಕ್ಷರದ ಮೂಲಕ ಲೀಲಾಳ ವಯಸ್ಸನ್ನು ಹೇಗೆ ಸೂಚಿಸುವಿರಿ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ರಾಧಾಳ ವಯಸ್ಸು x ಎಂದು ತೆಗೆದುಕೊಳ್ಳಿ ಎಂದು ಹೇಳಿದ್ದಾರೆ. ಈಗ ನಾವು ಇಲ್ಲಿ ನಿಯಮವನ್ನು ಬರೆಯಬೇಕು. ರಾಧಾಳ ತಂಗಿ ಲೀಲಾ, ಅವಳು ರಾಧಾಳಿಗಿಂತ 4 ವರ್ಷ ಚಿಕ್ಕವಳಾಗಿದ್ದಾಳೆ. ರಾಧಾಳ ವಯಸ್ಸು, ಇಲ್ಲಿ ರಾಧಾಳ ವಯಸ್ಸನ್ನು x ಎಂದು ಕೊಟ್ಟಿದ್ದಾರೆ. ಲೀಲಾಳ ವಯಸ್ಸು ಇಲ್ಲಿ ರಾಧಾಳ ವಯಸ್ಸು x ಆಗಿದ್ದರಿಂದ ನಾವು ಲೀಲಾಳ ವಯಸ್ಸನ್ನು ಬರೆಯುವಾಗ ರಾಧಾಳಿಗಿಂತ ಲೀಲಾ 4 ವರ್ಷ ಚಿಕ್ಕವಳಾಗಿದ್ದಾಳೆ. ಆದ್ದರಿಂದ ನಾವು ರಾಧಾಳ ವಯಸ್ಸಿನಿಂದ 4 ಕಳೆಯಬೇಕು. ಆದ್ದರಿಂದ ಇಲ್ಲಿ ಲೀಲಾಳ ವಯಸ್ಸು x - 4 ವರ್ಷವಾಗುತ್ತದೆ. ಇಲ್ಲಿ ನಾವು ಲೀಲಾಳ ವಯಸ್ಸನ್ನು x - 4 ಎಂದು ಸೂಚಿಸಬಹುದು. ಪ್ರಶ್ನೆ ನಂಬರ್ 9. ಅಮ್ಮ ಲಡ್ಡುಗಳನ್ನು ಮಾಡಿದ್ದಾಳೆ. ಅವುಗಳಲ್ಲಿ ಕೆಲವನ್ನು ಅತಿಥಿಗಳಿಗೂ ಕುಟುಂಬದ ಸದಸ್ಯರಿಗೂ ಹಂಚಿದಳು. ಕೊನೆಗೆ 5 ಲಡ್ಡುಗಳು ಉಳಿದವು. ಅಮ್ಮ ಹಂಚಿದ ಲಡ್ಡುಗಳ ಸಂಖ್ಯೆ L ಆಗಿದ್ದರೆ ಆಕೆ ಮಾಡಿದ ಲಡ್ಡುಗಳೆಷ್ಟು? ಇಲ್ಲಿ ಲಡ್ಡುಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಲಡ್ಡುಗಳಲ್ಲಿ ಕೆಲವೊಂದಿಷ್ಟನ್ನು ಅತಿಥಿಗಳಿಗೂ ಮತ್ತು ಕುಟುಂಬದ ಸದಸ್ಯರಿಗೂ ಹಂಚಿಯಾಗಿದೆ. ಈಗ ನಾವು ಹಂಚಿದ ಲಡ್ಡುಗಳ ಸಂಖ್ಯೆಯನ್ನು L ಎಂದು ತೆಗೆದುಕೊಂಡರೆ 5 ಲಡ್ಡುಗಳು ಉಳಿದಿದ್ದಾವೆ. ಆದ್ದರಿಂದ ನಾವು ಇಲ್ಲಿ Lಗೆ 5 ಕೂಡಿಸಬೇಕು. Lಗೆ 5 ಕೂಡಿಸಿದಾಗ L + 5 ಆಯಿತು. ಈಗ L + 5 ಇದು ಆಕೆ ಮಾಡಿದ ಒಟ್ಟು ಲಡ್ಡುಗಳ ಸಂಖ್ಯೆಯಾಗಿದೆ. ಅಮ್ಮ ಹಂಚಿದ ಲಡ್ಡುಗಳ ಸಂಖ್ಯೆ ಇಲ್ಲಿ L ಎಂದು ಕೊಟ್ಟಿದ್ದಾರೆ. ಉಳಿದ ಲಡ್ಡುಗಳ ಸಂಖ್ಯೆ 5. ಇಲ್ಲಿ 5 ಲಡ್ಡುಗಳು ಉಳಿದಿದ್ದಾವೆ. ಆದ್ದರಿಂದ ಮಾಡಿದ ಒಟ್ಟು ಲಡ್ಡುಗಳ ಸಂಖ್ಯೆ ಈಗ ಇಲ್ಲಿ ಹಂಚಿದ ಲಾಡುಗಳ ಸಂಖ್ಯೆಗೆ ನಾವು ಉಳಿದ ಲಡ್ಡುಗಳ ಸಂಖ್ಯೆಯನ್ನು ಕೂಡಿಸೋಣ. L + 5 ಬಂದಿದೆ. ಇದು ಮಾಡಿದ ಒಟ್ಟು ಲಡ್ಡುಗಳ ಸಂಖ್ಯೆ. ಪ್ರಶ್ನೆ ನಂಬರ್ 10. ದೊಡ್ಡ ಡಬ್ಬದಿಂದ ಸಣ್ಣ ಡಬ್ಬಗಳಿಗೆ ಕಿತ್ತಳೆ ಹಣ್ಣುಗಳನ್ನು ಸ್ಥಳಾಂತರಿಸಬೇಕಾಗಿದೆ. ಒಂದು ದೊಡ್ಡ ಡಬ್ಬದ ಹಣ್ಣುಗಳು 2 ಸಣ್ಣ ಡಬ್ಬಗಳಿಗೆ ತುಂಬಿದರೆ 10 ಹಣ್ಣುಗಳು ಉಳಿಯುತ್ತವೆ. ಸಣ್ಣ ಡಬ್ಬದಲ್ಲಿ ಹಿಡಿಯುವ ಹಣ್ಣುಗಳು x ಎಂದಾಗಿದ್ದರೆ ದೊಡ್ಡ ಡಬ್ಬದಲ್ಲಿರುವ ಕಿತ್ತಳೆ ಹಣ್ಣುಗಳೆಷ್ಟು? ಇಲ್ಲಿ ದೊಡ್ಡ ಡಬ್ಬಗಳಿಂದ ಸಣ್ಣ ಡಬ್ಬಗಳಿಗೆ ಕಿತ್ತಳೆ ಹಣ್ಣುಗಳನ್ನು ಸ್ಥಳಾಂತರಿಸುತ್ತಿದ್ದಾರೆ. ಒಂದು ಡಬ್ಬದ ಹಣ್ಣುಗಳನ್ನು 2 ಸಣ್ಣ ಡಬ್ಬಗಳಿಗೆ ತುಂಬಿದಾಗ ಮತ್ತು ಇಲ್ಲಿ 10 ಹಣ್ಣುಗಳು ಉಳಿಯುತ್ತಿದ್ದಾವೆ. ಆದ್ದರಿಂದ ನಾವು ಈಗ ಸಣ್ಣ ಡಬ್ಬದಲ್ಲಿ ಹಿಡಿಯುವ ಹಣ್ಣುಗಳ ಸಂಖ್ಯೆ x ಆಗಿದ್ದಾಗ ದೊಡ್ಡ ಡಬ್ಬದಲ್ಲಿರುವ ಕಿತ್ತಳೆ ಹಣ್ಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಸಣ್ಣ ಡಬ್ಬದಲ್ಲಿ
ಹಿಡಿಯುವ ಹಣ್ಣುಗಳ ಸಂಖ್ಯೆ x ಎಂದು ಕೊಟ್ಟಿದ್ದಾರೆ. ಅಂದರೆ ಒಂದು ಸಣ್ಣ ಡಬ್ಬದಲ್ಲಿ x ಹಣ್ಣುಗಳ ಸಂಖ್ಯೆ ಹಿಡಿಯುತ್ತಿದೆ. ಆದ್ದರಿಂದ ಎರಡು ಸಣ್ಣ ಡಬ್ಬದಲ್ಲಿ 2x ನಷ್ಟು ಹಣ್ಣುಗಳು ಹಿಡಿಯುತ್ತವೆ. ಎರಡು ಸಣ್ಣ ಡಬ್ಬದಲ್ಲಿ 2x ಹಣ್ಣುಗಳು ಹಿಡಿಯುತ್ತವೆ ಎಂದು ಬರೆಯೋಣ. ಹಣ್ಣುಗಳು ಹಿಡಿಯುತ್ತವೆ. ಈಗ ನಾವು ದೊಡ್ಡ ಡಬ್ಬದಲ್ಲಿರುವ ಕಿತ್ತಳೆ ಹಣ್ಣುಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಆದ್ದರಿಂದ ದೊಡ್ಡ ಡಬ್ಬದಲ್ಲಿರುವ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಒಂದು ದೊಡ್ಡ ಡಬ್ಬದಿಂದ ಎರಡು ಸಣ್ಣ ಡಬ್ಬಗಳಿಗೆ ಹಣ್ಣನ್ನು ಹಾಕುತ್ತಿದ್ದಾರೆ. ಎರಡು ಸಣ್ಣ ಡಬ್ಬಗಳಲ್ಲಿ 2x ಹಣ್ಣುಗಳು ಹಿಡಿಯುತ್ತವೆ. 2x ಹಣ್ಣುಗಳು ಹಿಡಿದ ನಂತರ ಇಲ್ಲಿ 10 ಹಣ್ಣುಗಳು ಉಳಿಯುತ್ತಿದ್ದಾವೆ. ಆದ್ದರಿಂದ ನಾವು ಇಲ್ಲಿ ದೊಡ್ಡ ಡಬ್ಬದಲ್ಲಿರುವ ಕಿತ್ತಳೆ ಹಣ್ಣುಗಳ ಸಂಖ್ಯೆಯನ್ನು 2x + 10 ಎಂದು ಬರೆಯಬೇಕು. 2x ಎಂದರೆ ಎರಡು ಸಣ್ಣ ಡಬ್ಬಗಳು. ಎರಡು ಸಣ್ಣ ಡಬ್ಬ ತುಂಬಿದ ನಂತರ ಇಲ್ಲಿ 10 ಹಣ್ಣುಗಳು ಉಳಿಯುತ್ತಿದ್ದಾವೆ. ಆದ್ದರಿಂದ 2x + 10 ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 11. ಚಿತ್ರ 11.6ರಲ್ಲಿ ತೋರಿಸಿರುವ ಚೌಕಗಳ ವಿನ್ಯಾಸವನ್ನು ಗಮನಿಸಿ. ಇಲ್ಲಿ ಈ ಚಿತ್ರವನ್ನು ಗಮನಿಸಬೇಕು. ಚಿತ್ರ 11.6. ಚೌಕಗಳು ಪರಸ್ಪರ ಪ್ರತ್ಯೇಕವಾಗಿಲ್ಲ. ಎರಡು ನೆರೆಹೊರೆಯ ಚೌಕಗಳಿಗೊಂದು ಸಾಮಾನ್ಯವಾಗಿರುವಂತೆ ಬೆಂಕಿ ಕಡ್ಡಿ ಇದೆ. ಅಂದರೆ ಇಲ್ಲಿ ಈ ಎರಡು ಚೌಕಗಳಿಂದ ಸೇರಿ ಒಂದೇ ಬೆಂಕಿ ಕಡ್ಡಿ ಇದೆ ಎಂದು ಹೇಳುತ್ತಿದ್ದಾರೆ. ವಿನ್ಯಾಸವನ್ನು ಗಮನಿಸಿ. ವಿನ್ಯಾಸಗಳಲ್ಲಿರುವ ಚೌಕಗಳ ಸಂಖ್ಯೆಯನ್ನು ಪ್ರತಿನಿಧಿಸುವ ಚರಾಕ್ಷರದ ಮೂಲಕ ಬೇಕಾಗುವ ಬೆಂಕಿ ಕಡ್ಡಿಗಳನ್ನು ಕಂಡುಹಿಡಿಯುವ ನಿಯಮ ಬರೆಯಿರಿ. ಇಲ್ಲಿ ಒಂದು ಚೌಕಕ್ಕೆ 4 ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ. ಇದೇ ರೀತಿ ಒಂದು ಚೌಕಕ್ಕೆ ಇನ್ನೊಂದು ಚೌಕ, ಎರಡು ಚೌಕಕ್ಕೆ ಇನ್ನೊಂದು ಚೌಕ, ಇದೇ ರೀತಿ 1 2 3 4 ಈ ರೀತಿಯಾಗಿ ಚೌಕಗಳನ್ನು ಜೋಡಿಸುತ್ತಾ ಹೋದಾಗ ನಮಗೆ ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆಯ ನಿಯಮವನ್ನು ಕಂಡುಹಿಡಿಯಬೇಕು. ಈಗ ನಾವು ಇಲ್ಲಿ ಈ ಚೌಕಗಳಲ್ಲಿ ಇರುವ ಬೆಂಕಿ ಕಡ್ಡಿಗಳ ಸಂಖ್ಯೆಗಳನ್ನು ಬರೆಯೋಣ. ಇಲ್ಲಿ 4, 7, ಇಲ್ಲಿ 10 ಬೇಕಾಗಿದೆ. ಅಂದರೆ ಇಲ್ಲಿ 4ಕ್ಕೆ 3 ಕೂಡಿಸಿದಾಗ 7 ಬಂತು, 7ಕ್ಕೆ 3 ಕೂಡಿಸಿದಾಗ 10 ಬಂದಿದೆ. ಈ ರೀತಿಯಿಂದ ನಾವು ಈಗ ನಿಯಮವನ್ನು ಕಂಡುಹಿಡಿಯೋಣ. ಈಗ ವಿನ್ಯಾಸದ ಕೊನೆಯಲ್ಲಿ ನೇರವಾಗಿರುವ ಬೆಂಕಿ ಕಡ್ಡಿಯನ್ನು ತೆಗೆದರೆ C ಅಕ್ಷರಗಳ ವಿನ್ಯಾಸ ದೊರೆಯುವುದು ಎಂದು ಹೇಳುತ್ತಿದ್ದಾರೆ. ಅಂದರೆ ಇಲ್ಲಿ ನಾವು ಜೋಡಿಸಬೇಕಾದಂತಹ ಚೌಕಕ್ಕೆ ಇಲ್ಲಿ ಒಂದು ಸಮಚೌಕಕ್ಕೆ ಮತ್ತೊಂದು C ಆಕಾರ ಜೋಡಿಸಿದಾಗ ನಮಗೆ 2 ಚೌಕಗಳು ದೊರೆಯುತ್ತಿವೆ. ಆದ್ದರಿಂದ ಇಲ್ಲಿ ನಾವು x ಅನ್ನು ಚೌಕಗಳ ಸಂಖ್ಯೆ ಎಂದು ತೆಗೆದುಕೊಳ್ಳೋಣ. x = ಚೌಕಗಳ ಸಂಖ್ಯೆಯಾಗಿದೆ. ಈಗ ನಿಯಮ ಬರೆಯುವಾಗ ಆದ್ದರಿಂದ ನಿಯಮ ಇಲ್ಲಿ x ಚೌಕಗಳ ಸಂಖ್ಯೆಯಾಗಿದೆ. ಇಲ್ಲಿ ಒಂದು ಡಬ್ಬದಿಂದ 2 ಡಬ್ಬವನ್ನು ಮಾಡುವಾಗ ನಮಗೆ 3 ಬೆಂಕಿ ಕಡ್ಡಿಗಳು ಹೆಚ್ಚು ಅವಶ್ಯಕವಿದೆ. ಆದ್ದರಿಂದ ನಾವು ಇಲ್ಲಿ 3ಕ್ಕೆ x ದಿಂದ ಗುಣಿಸಬೇಕು ಮತ್ತು 3ಕ್ಕೆ x ದಿಂದ ಗುಣಿಸಿ +1 ಎಂದು ಕೂಡಿಸಬೇಕಾಗಿದೆ. ಅಂದರೆ ಇಲ್ಲಿ ನಾವು ಕೂಡಿಸುತ್ತಿರುವಂತಹ C ಆಕಾರಕ್ಕೆ ಇರುವಂತಹ ಬೆಂಕಿ ಕಡ್ಡಿಗಳ ಸಂಖ್ಯೆ 3 ಆಗಿದೆ. ಇಲ್ಲಿ x ಚೌಕಗಳ ಸಂಖ್ಯೆ, ಇಲ್ಲಿ +1 ಎಂದರೆ ಈ ಎರಡು ಚೌಕಗಳಿಂದ ಮಧ್ಯ ಇರುವ ಒಂದು ಬೆಂಕಿ ಕಡ್ಡಿಯಾಗಿದೆ. ಆದ್ದರಿಂದ ಇಲ್ಲಿ ನಿಯಮ 3x + 1 ಎಂದು ಬರೆಯಬೇಕು. ಇಲ್ಲೂ ಕೂಡ 4ರಿಂದ 7, 7ರಿಂದ 10 ಮಧ್ಯ ವ್ಯತ್ಯಾಸ 3 ಬರುತ್ತದೆ. ಆದ್ದರಿಂದ ವ್ಯತ್ಯಾಸ ಚೌಕಗಳ ನಿಯಮ ಮತ್ತು 2 ಚೌಕದಿಂದ ಇರುವ ಮಧ್ಯ ಬೆಂಕಿ ಕಡ್ಡಿಯ ಸಂಖ್ಯೆಯನ್ನು ಕೂಡಿಸಬೇಕು. ಇಲ್ಲಿ ನಿಯಮ 3x + 1 ಆಗಿದೆ. ನೀವು ಫೇರ್ ಬುಕ್ನಲ್ಲಿ ಬರೆಯುವಾಗ ಈ ಚಿತ್ರವನ್ನು ಬಿಡಿಸಿ ಈ ರೀತಿ ಉತ್ತರವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 2. ಚಿತ್ರ 11.7 ಅಂದರೆ ಈ ಚಿತ್ರ ತ್ರಿಭುಜಗಳ ವಿನ್ಯಾಸವನ್ನು ತೋರಿಸುತ್ತದೆ. ಇಲ್ಲಿ ತ್ರಿಭುಜಗಳ ವಿನ್ಯಾಸವನ್ನು ತೋರಿಸುತ್ತಿದೆ.
ಈ ಹಿಂದಿನ 1ನೇ ಪ್ರಶ್ನೆಯಲ್ಲಿ ಮಾಡಿದಂತೆ ತ್ರಿಭುಜಗಳ ವಿನ್ಯಾಸಕ್ಕೆ ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಸೂಚಿಸುವ ಸಾಮಾನ್ಯ ನಿಯಮವನ್ನು ತ್ರಿಭುಜಗಳ ಸಂಖ್ಯೆಗಳ ಮೂಲಕ ಬರೆಯಿರಿ. ಇಲ್ಲಿ ನಾವು ಈಗ ಚೌಕಗಳಿಗೆ ನಿಯಮವನ್ನು ಬರೆದಂತೆ ತ್ರಿಭುಜಗಳಿಗೆ ನಿಯಮವನ್ನು ಬರೆಯಬೇಕು. ಇಲ್ಲಿ ಬೆಂಕಿ ಕಡ್ಡಿಗಳ ಸಂಖ್ಯೆ 3 ಇದೆ. ಇಲ್ಲಿ 3 ಬೆಂಕಿ ಕಡ್ಡಿಗಳಿಗೆ 2 ಬೆಂಕಿ ಕಡ್ಡಿಯನ್ನು ಸೇರಿಸಿದಾಗ 2 ತ್ರಿಭುಜಗಳು ದೊರೆಯುತ್ತಿವೆ. ಇಲ್ಲಿರುವ ಬೆಂಕಿ ಕಡ್ಡಿಗಳ ಸಂಖ್ಯೆ 5. ಇಲ್ಲಿರುವ ಬೆಂಕಿ ಕಡ್ಡಿಗಳ ಸಂಖ್ಯೆ 3 ತ್ರಿಭುಜವನ್ನು ಮಾಡುವಾಗ 5, 6, 7 ಬಂದಿದೆ. ಅಂದರೆ 3ಕ್ಕೆ 2 ಕೂಡಿಸಿದಾಗ 5 ಬಂತು, 5ಕ್ಕೆ 2 ಕೂಡಿಸಿದಾಗ 7 ಬಂದಿದೆ. ಅಂದರೆ ಇಲ್ಲಿ ಒಂದು ತ್ರಿಭುಜಕ್ಕೆ ಎಲ್ ಆಕಾರವನ್ನು ನಾವು ಜೋಡಿಸುತ್ತಾ ಹೋದಂತೆ ಇನ್ನೊಂದು ತ್ರಿಭುಜಗಳು ಲಭಿಸುತ್ತಾ ಹೋಗುತ್ತವೆ. ಇಲ್ಲಿ 2 ತ್ರಿಭುಜವಾಗುವಾಗ ಒಂದು ತ್ರಿಭುಜಕ್ಕೆ ಎಲ್ ಆಕಾರವನ್ನು ಜೋಡಿಸಿದ್ದೇವೆ. ಈ ಆಕಾರಕ್ಕೆ ಇಲ್ಲಿ ಮತ್ತೊಂದು ಎಲ್ ಆಕಾರವನ್ನು ಜೋಡಿಸಿದಾಗ 3ನೇ ಚಿತ್ರ ಬಂದಿದೆ. ಈಗ ನಾವು ನಿಯಮವನ್ನು ಬರೆಯೋಣ. ಇಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಎಕ್ಸ್ ಎಂದು ತೆಗೆದುಕೊಳ್ಳೋಣ. ಇವು ತ್ರಿಭುಜಗಳ ಸಂಖ್ಯೆ 1, 2 ಈ ರೀತಿ ತ್ರಿಭುಜಗಳ ಸಂಖ್ಯೆಯನ್ನು ಎಕ್ಸ್ ಎಂದು ತೆಗೆದುಕೊಳ್ಳೋಣ. ನಿಯಮ ಇಲ್ಲಿ ಒಂದು ತ್ರಿಭುಜದಿಂದ ಇನ್ನೊಂದು ತ್ರಿಭುಜ ಮಾಡುವಾಗ ನಾವು 2 ಬೆಂಕಿ ಕಡ್ಡಿಗಳನ್ನು ಕೂಡಿಸುತ್ತಿದ್ದೇವೆ. 2 ಇಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಗುಣಿಸಬೇಕು. ಎಕ್ಸ್ ಪ್ಲಸ್ 1 ಎಂದರೆ ಇಲ್ಲಿ 2 ತ್ರಿಭುಜದಿಂದ ಮಧ್ಯೆ ಇರುವ ಒಂದು ಬೆಂಕಿ ಕಡ್ಡಿಯಾಗಿದೆ. ಆದ್ದರಿಂದ ಇಲ್ಲಿ ನಿಯಮ 2x+1 ಆಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 11.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 12 ಅನುಪಾತ ಮತ್ತು ಸಮಾನುಪಾತ ಪಾಠದ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.